ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮ್ಯಾಥ್ಸ್ ಟ್ಯುಟೋರಿಯಲ್ಸ್. ಈಗ ಸೆಕೆಂಡ್ ಚಾಪ್ಟರ್ ಮಾಡೋಣ. ನೋಡಿ, ಸೆಕೆಂಡ್ ಚಾಪ್ಟರ್ ಹೆಸರು ಪಾಲಿನಾಮಿಯಲ್ಸ್ ಅಂತ. ಅದು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟ್ ಇಂಟ್ರೊಡಕ್ಷನ್ ಮಾಡೋಣ. ಇಂಟ್ರೊಡಕ್ಷನ್ ಮಾಡಿದ್ರೆ ನಮ್ಗೆ ಎಕ್ಸರ್ಸೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಪಾಲಿನಾಮಿಯಲ್ಸ್ ಅಂದ್ರೆ ನೀವು ಮುಂಚೆ ಕೂಡ ಓದಿದ್ದೀರಾ, ಅದನ್ನು ಈಗ ಸ್ವಲ್ಪ ರಿಕಾಲ್ ಮಾಡೋಣ. ಓಕೆ, ಈಗ ನೋಡಿ, ಇದು px is equals to ಅಂದ್ರೆ 2x² minus 4x plus 3. ಓಕೆ, ಇದೊಂದು ಫ್ಯಾಕ್ಟರ್. ಇನ್ನೊಂದು ಈ ರೀತಿ ಎಕ್ಸಾಂಪಲ್ ತಗೊಂಡಿದ್ದೀನಿ. ಪಿ ವೈ ಅಂತ ತಗೊಂಡ್ರೆ 3y³ plus 4y² minus 9y plus 7 ಅಂತ ಈ ರೀತಿ ಫ್ಯಾಕ್ಟರ್ಸ್ ಇರ್ತವೆ. ಅದರಲ್ಲಿ ನೋಡಿ, ಟರ್ಮ್ಸ್ ಅಂದ್ರೆ ಏನು, ಕೊಯಿಫಿಷಿಯಂಟ್ಸ್ ಅಂದ್ರೆ ಏನು, ವೇರಿಯೇಬಲ್ ಅಂದ್ರೆ ಏನು, ಕಾನ್ಸ್ಟೆಂಟ್ ಅಂದ್ರೆ ಏನು, ಇವೆಲ್ಲ ತಿಳ್ಕೊಂಡಿರ್ಬೇಕು. ಈಗ ಇದಿದಾವೆ ನೋಡ್ರಿ, 2x², 4x, 3 ಇವು ಟರ್ಮ್ಸ್ ಅಂತ ಕರಿತೀವಿ. ಇವು ಒಂದೇನಿದಾವಲ್ಲ ಟರ್ಮ್ಸ್. ಸೊ ನೋಡಿ, ಇದರಲ್ಲಿ ಯಾವುದು ಟರ್ಮ್ಸ್? 2x² ಒಂದು ಟರ್ಮ್ ಆಯ್ತು, ಮೈನಸ್ 4x ಒಂದು ಟರ್ಮ್ ಆಯ್ತು, 3 ಒಂದು ಟರ್ಮ್ ಆಯ್ತು. ಅದೇ ರೀತಿ ಇದರಲ್ಲಿ ಏನೇನಿದಾವೆ ಟರ್ಮ್ಸ್? 3y³ 4y² ಮೈನಸ್ 9y 7 ಇವೆಲ್ಲ ಟರ್ಮ್ಸ್ ಅಂತ ಕರಿತೀವಿ. ಓಕೆ, ಈ ಕೊಯಿಫಿಷಿಯಂಟ್ಸ್ ಅಂದ್ರೆ ಏನು? ಕೊಯಿಫಿಷಿಯಂಟ್ಸ್ ಅಂದ್ರೆ ನ್ಯೂಮೆರಿಕಲ್ ವ್ಯಾಲ್ಯೂ. ನೋಡ್ರಿ, ಈ x² ಪಕ್ಕಕ್ಕೆ ಏನಿದೆ ಅಲ್ಲ ನಂಬರ್, ಅದನ್ನ ನಾವು ಕೊಯಿಫಿಷಿಯಂಟ್ಸ್ ಅಂತ ಕರಿತೀವಿ. ಅಂದ್ರೆ x² ಒಂದೇ ಇರೋದನ್ನ ಇಲ್ಲ, ಎಕ್ಸ್ ಪಕ್ಕಕ್ಕೆ ಇರೋದನ್ನ ಕೂಡ ಕೊಯಿಫಿಷಿಯಂಟ್ ಅಂತ ಕರಿತೀವಿ. ಇಲ್ಲಿ y³ ಪಕ್ಕಕ್ಕಿರೋದು ಕೊಯಿಫಿಷಿಯಂಟ್, y² ಪಕ್ಕಕ್ಕಿರೋದು ಕೊಯಿಫಿಷಿಯಂಟ್, y ಪಕ್ಕಕ್ಕಿರೋದು ಕೂಡ ಕೊಯಿಫಿಷಿಯಂಟ್. ಸೊ ಕೊಯಿಫಿಷಿಯಂಟ್ ಇಲ್ಲಿ ಏನೇನಿದಾವೆ ನೋಡಿ, 2 ಇದೆ, ಮೈನಸ್ 4 ಇದೆ. ಓಕೆ, ಈ 3 ಬಂದು ಕಾನ್ಸ್ಟೆಂಟ್, ಯಾಕಂದ್ರೆ ಇಲ್ಲಿ ವೇರಿಯೇಬಲ್ ಇಲ್ಲ, ಅದ್ರ ಬಗ್ಗೆ ಹೇಳ್ತೀನಿ. ಇಲ್ಲಿ ಯಾವ ಬರ್ತಾವ ಕೊಯಿಫಿಷಿಯಂಟ್ ನೋಡಿ, y³ ಏನಿದೆ 3 ಇದೆ, y² ಏನಿದೆ 4 ಇದೆ, y ಏನಿದೆ -9. ಇವನ್ನ ನಾವು ಕೊಯಿಫಿಷಿಯಂಟ್ಸ್ ಅಂತ ಕರಿತೀವಿ. ಕೊಯಿಫಿಷಿಯಂಟ್ ಆಫ್ x² ಏನು ಅಂದ್ರೆ ನೀವು ಹೇಳ್ಬೇಕು 2 ಅಂತ. ಕೊಯಿಫಿಷಿಯಂಟ್ ಆಫ್ x ಏನಿದೆ ಅಂದ್ರೆ -4 ಅಂತ ಹೇಳ್ಬೇಕು. ಆ ರೀತಿ ಇದನ್ನ ಕೊಯಿಫಿಷಿಯಂಟ್ಸ್ ಅಂತ ಕರಿತೀವಿ. ಈಗ ವೇರಿಯೇಬಲ್. ವೇರಿಯೇಬಲ್ ಅಂದ್ರೆ ಏನು ಅಂದ್ರೆ ನೋಡಿ, ಇಲ್ಲಿ x ಇದೆ ಅಲ್ವಾ, ಇಲ್ಲಿ x² x ಇದೆ ವೇರಿಯೇಬಲ್. ಈ ಫ್ಯಾಕ್ಟರ್ ಅಲ್ಲಿ ಇದ್ರಲ್ಲಿ ಯಾವ್ದು ವೇರಿಯೇಬಲ್? y ಇದೆ ನೋಡ್ರಿ ಅಲ್ವಾ. ಸೊ ವೇರಿಯೇಬಲ್ ಅಂದ್ರೆ ಇಲ್ಲಿ x ಆಯ್ತು, ಇಲ್ಲಿ y ಆಯ್ತು. ಓಕೆ, ಈಗ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಅಂದ್ರೆ ನೋಡಿ, ಇಂಥ ನಂಬರ್, ಬರೀ ನಂಬರ್ ಮಾತ್ರ ಇರ್ತವೆ. ಇಲ್ಲಿ ನೋಡಿ, ಇಲ್ಲಿ 7 ಅಂತಿದೆ, ಇಲ್ಲಿ 3 ಅಂತಿದೆ. ಸೊ ಇಲ್ಲಿ ಕಾನ್ಸ್ಟೆಂಟ್ ಏನಿದೆ, ಇಲ್ಲಿ 3 ಇದೆ, ಇಲ್ಲಿ 7 ಇದೆ. ಏನಾದ್ರೂ ಇರ್ಬೋದು, ಬಟ್ ಈ ನಂಬರ್ಸ್ ಬರೀ ನಂಬರ್ಸ್ ಇದ್ರೆ ನಾವು ಅದನ್ನ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇವಿ ಎಕ್ಸ್ ವೈ ಎ ಬಿ ಏನಾದ್ರೂ ಇದ್ರೆ ಅದನ್ನ ವೇರಿಯೇಬಲ್ ಅಂತ ಕರಿತೀವಿ. ಅದ್ರ ಪಕ್ಕಕ್ಕಿರೋ ನ್ಯೂಮರಿಕಲ್ ವ್ಯಾಲ್ಯೂಸ್ ನಾವು ಕೊಯಿಫಿಷಿಯಂಟ್ಸ್ ಅಂತ ಕರಿತೀವಿ. ಎರಡೂ ಸೇರಿದ್ದನ್ನ ನಾವು ಟರ್ಮ್ಸ್ ಅಂತ ಕರಿತೀವಿ. ಓಕೆ, ಇದು ಪಾಲಿನಾಮಿಯಲ್ ಅಂತ. ಓಕೆ, ಇದರಲ್ಲಿ ಟೈಪ್ಸ್ ಆಫ್ ಪಾಲಿನಾಮಿಯಲ್ ಅಂತ ನೋಡೋಣ. ಎಷ್ಟು ಟೈಪ್ಸ್ ಇದಾವೆ ನೋಡಿ, ಟೈಪ್ಸ್ ಆಫ್ ಪಾಲಿನಾಮಿಯಲ್. ಇದನ್ನು ಕೂಡ ಮುಂಚೆ ಓದಿದೀವಿ ನೋಡಿ. ಮೊನೋಮಿಯಲ್, ಬೈನೋಮಿಯಲ್, ಟ್ರೈನೋಮಿಯಲ್, ಪಾಲಿನಾಮಿಯಲ್. ಮೊನೋಮಿಯಲ್ ಅಂತಂದ್ರೆ ಏನು ನೋಡಿ. ಮೊನೋಮಿಯಲ್ ಅಂದ್ರೆ ಹೆಸರೇ ಮೋನೋ ಅಂದ್ರೆ ಸಿಂಗಲ್. ಸಿಂಗಲ್ ಟರ್ಮ್ ಇರ್ತಾವಲ್ವಾ, ಈ ರೀತಿ 5x ಇರ್ಬೋದು, 3y ಇರ್ಬೋದು. ಸೊ ಇಂಥದನ್ನ ನಾವು ಮೊನೋಮಿಯಲ್ ಅಂತ ಕರಿತೀವಿ. ಬರೀ ಒಂದೇ ಟರ್ಮ್ ಇರುತ್ತೆ ಅಷ್ಟೇ. ಓಕೆ, ನೋಡಿ, ಮತ್ತೆ ಕನ್ಫ್ಯೂಸ್ ಆಗ್ಬೇಡ್ರಿ, ಬರೀ 5x ಇದೆ ಇಟ್ಕೊಳ್ಳಿ. ಇಷ್ಟೇ ಇದ್ರೆ ನಾವು ಏನಂತ ಕರಿತೀವಿ? ಮೊನೋಮಿಯಲ್. ಇಲ್ಲ 3y ಇತ್ತು, ಬರೀ ಇಷ್ಟೇ, ಅದೇ ಅಂತದನ್ನ ನಾವು ಮೊನೋಮಿಯಲ್ ಅಂತ ಕರಿತೀವಿ. ಓಕೆ, ಬೈನೋಮಿಯಲ್ ಅಂದ್ರೆ ಅರ್ಥ ಏನು? ಎರಡಿರೋದು. ಸೊ ಎರಡಿರೋದನ್ನ ನಾವು ಬೈನೋಮಿಯಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, 2x + 4 ಈ ರೀತಿ ಯಾವ್ದಾದ್ರೂ ಇರ್ಬೋದು, 5y - 3 ಈ ರೀತಿ ಇದ್ರೆ ನಾವು ಬೈನೋಮಿಯಲ್ ಅಂತ ಕರಿತೀವಿ. ಇಲ್ಲಿ ಎರಡು ಟರ್ಮ್ಸ್ ಇರ್ತವೆ, ಇಲ್ಲಿ ಬರೀ ಒಂದು ಟರ್ಮ್ ಮಾತ್ರ ಇರುತ್ತೆ. ಅದೇ ರೀತಿ ಟ್ರೈನಾಮಿಯಲ್ಸ್. ಟ್ರೈನಾಮಿಯಲ್ಸ್ ಅಂದ್ರೆ ಏನು? ಇದರಲ್ಲಿ 3 ಟರ್ಮ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ 3x² + 5x + 9
ಈ ರೀತಿ 3 ಟರ್ಮ್ಸ್ ಇರ್ತವೆ. ಈ ರೀತಿ 3 ಟರ್ಮ್ಸ್ ಇದ್ರೆ ನಾವೇನಂತ ಕರಿತೀವಿ? ಟ್ರೈನಾಮಿಯಲ್ ಅಂತ ಕರಿತೀವಿ. 3ಕ್ಕಿಂತ ಹೆಚ್ಚು ಅಂದ್ರೆ 4 ಇರ್ಬೋದು, 5 ಇರ್ಬೋದು. ಫಾರ್ ಎಕ್ಸಾಂಪಲ್ ನಾನೀಗ 4 ಬರಿತೀನಿ. ಓಕೆ, 6x³ ಪ್ಲಸ್ 4x² ಮೈನಸ್ 8x ಪ್ಲಸ್ 3. ಓಕೆ, ಈ ರೀತಿ 4 ಆದ್ರೂ ಇರ್ಬೋದು, 4ಕ್ಕಿಂತ ಹೆಚ್ಚಿಗೆ ಎಷ್ಟಾದ್ರೂ ಇರ್ಲಿ, ನಾವು ಅದನ್ನ ಪಾಲಿನಾಮಿಯಲ್ ಅಂತ ಕರಿತೀವಿ. 1 2 3 ವರೆಗೆ ಹೇಳ್ತೀವಿ. 1 ಟರ್ಮ್ ಇದ್ರೆ ಮೊನೋಮಿಯಲ್, 2 ಟರ್ಮ್ಸ್ ಇದ್ರೆ ಬೈನಾಮಿಯಲ್, 3 ಟರ್ಮ್ಸ್ ಇದ್ರೆ ಟ್ರೈನಾಮಿಯಲ್. ಇನ್ನು 3ಕ್ಕಿಂತ ಹೆಚ್ಚಿಗೆ ಎಷ್ಟಾದ್ರೂ ಇರ್ಲಿ, 4 ಇರ್ಲಿ, 5 ಇರ್ಲಿ, 6 ಇರ್ಲಿ, ಎಷ್ಟನೇ ಇರ್ಲಿ, ಪಾಲಿನಾಮಿಯಲ್ ಅಂತ ಕರಿತೀವಿ. ಓಕೆ, ಈಗ ಪಾಲಿನಾಮಿಯಲ್ ಏನಂದ್ರೆ ಅರ್ಥ ಆಯ್ತಲ್ವಾ? ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್. ಈಗ ನೆಕ್ಸ್ಟ್ ಪಾರ್ಟ್ ನೋಡಿ, ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂದ್ರೆ ಏನು ನೋಡಿ? ಹೈಯೆಸ್ಟ್ ಪವರ್ ಆಫ್ ದ ವೇರಿಯೇಬಲ್ ಇನ್ ಪಾಲಿನಾಮಿಯಲ್. ಯಾವುದೇ ಪಾಲಿನಾಮಿಯಲ್ ಅಲ್ಲಿ ಆ ಪವರ್ ಏನಿರುತ್ತಲ್ಲ, ವೇರಿಯೇಬಲ್ ಪವರ್, ಅದನ್ನ ನಾವು ಯಾವ್ದು ಹೈಯೆಸ್ಟ್ ಇರುತ್ತಲ್ಲ ಅದನ್ನ ನಾವು ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 3x ಪ್ಲಸ್ 4 ಅಂತ ಇದೆ. ಇಲ್ಲಿ ಈ ವೇರಿಯೇಬಲ್ ಅಂದ್ರೆ ಇದು ಎಕ್ಸ್ ಆಯ್ತಲ್ವಾ? ವೇರಿಯೇಬಲ್ ಇದ್ರದ್ದು ಪವರ್ ಎಷ್ಟಿದೆ ಇಲ್ಲಿ ನೋಡಿ, ಅದನ್ನ ಡಿಗ್ರಿ ಅಂತ ಕರಿತೀವಿ. ಇಲ್ಲಿ ಬರೀ ಒಂದೇ ಇದೆ, ಇದಕ್ಕಿಂತ ದೊಡ್ಡದಿದೆನಾ? ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಇಲ್ಲಿ x² ಇಲ್ಲ, ಏನು ಇಲ್ಲ. ಸೊ ಇದೆ ಹೈಯೆಸ್ಟ್ ಡಿಗ್ರಿ. ಸೊ ಇಂಥ ಫ್ಯಾಕ್ಟರ್ಸ್ ಡಿಗ್ರಿ ಏನಂತ ಕೇಳಿದ್ರೆ ಏನಂತ ಹೇಳ್ಬೇಕು? ಡಿಗ್ರಿ ಇಸ್ 1 ಅಂತ ಹೇಳ್ಬೇಕು. ಅದೇ ರೀತಿ ಇಲ್ಲಿ ನೋಡಿ, 5x² ಪ್ಲಸ್ 2x ಪ್ಲಸ್ 3 ಅಂತ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ x ಇದೆ, ಆದ್ರೆ ಇಲ್ಲಿ x² ಕೂಡ ಇದೆ. ಸೊ ಇಲ್ಲಿ ಏನಾಗಿದೆ? ಹೈಯೆಸ್ಟ್ ಪವರ್ ಏನಿದೆ? 2 ಇದೆ. ಸೊ ಇಲ್ಲಿ ಏನಾಗುತ್ತೆ? ಹೈಯೆಸ್ಟ್ ಡಿಗ್ರಿ ಇಸ್ 2 ಅಂತ ಹೇಳ್ಬೇಕು. ಅದೇ ರೀತಿ ನೋಡಿ, ಈ ರೀತಿ ಇದ್ರೆ 6x³ ಪ್ಲಸ್ 5x² ಪ್ಲಸ್ x ಪ್ಲಸ್ ಏನೋ ಇರ್ಬೋದು. ಆದ್ರೆ ಈ ಡಿಗ್ರೀಸ್ ನೋಡಿ, ಇಲ್ಲಿ 1 ಇದೆ, ಏನು ಇಲ್ಲ ಅಂದ್ರೆ 1 ಇದೆ, 2 ಇದೆ, 3 ಇದೆ. ಹೈಯೆಸ್ಟ್ ಇದ್ರಲ್ಲಿ ಯಾವ್ದು ಬರುತ್ತೆ? 3 ಇದೆ. ಸೊ ಇಂಥ ಪಾಲಿನಾಮಿಯಲ್ದು ನಾವು ಡಿಗ್ರಿ ಹೇಳ್ಬೇಕು ಅಂದ್ರೆ ಏನಂತ ಹೇಳ್ಬೇಕು? 3 ಹೈಯೆಸ್ಟ್ ಪವರ್ ಇದೆ ಅಲ್ವಾ? ಸೊ 3 ಅಂತ ಹೇಳ್ಬೇಕು. ಈಗ ಡಿಗ್ರಿ 1 ಇದ್ರೆ, ಒಂದೇ ಡಿಗ್ರಿ ಇದ್ರೆ ಏನಂತ ಕರಿತೀವಿ? ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಅದೇ ರೀತಿ ಡಿಗ್ರಿ 2 ಇದ್ರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಅದೇ 3 ಡಿಗ್ರಿ ನೋಡ್ರಿ, ಇಲ್ಲಿ ಡಿಗ್ರಿ ಏನಿದೆ? 3 ಇದೆ. ಸೊ ಅಂತ ಪಾಲಿನಾಮಿಯಲ್ ಏನಂತ ಕರಿತೀವಿ? ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಲೀನಿಯರ್ ಪಾಲಿನಾಮಿಯಲ್ ಅಂದ್ರೆ ಅದರಲ್ಲಿ ಡಿಗ್ರಿ 1 ಇರುತ್ತೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ ಡಿಗ್ರಿ 2 ಇರುತ್ತೆ. ಕ್ಯೂಬಿಕ್ ಪಾಲಿನಾಮಿಯಲ್ ಅಂದ್ರೆ ಅದರಲ್ಲಿ ಡಿಗ್ರಿ 3 ಇರುತ್ತೆ. ಅಂಡರ್ಸ್ಟ್ಯಾಂಡ್? ಈಗ ನೆಕ್ಸ್ಟ್ ಪಾರ್ಟ್ ನೋಡಿ, ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಹಾಗಂದ್ರೆ ಏನು? ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂದ್ರೆ ವೇರಿಯೇಬಲ್ ಫಾರ್ ವಿಚ್ ದ ಪಾಲಿನಾಮಿಯಲ್ ಬಿಕಮ್ಸ್ 0. ಅಂದ್ರೆ ಈ ವೇರಿಯೇಬಲ್ ಅಂದ್ರೆ ಇಲ್ಲಿ ಎಕ್ಸ್ ಇದೆ, ಆ ಎಕ್ಸ್ ಗೆ ಏನ್ ವ್ಯಾಲ್ಯೂ ಹಾಕ್ತಿವಲ್ವಾ, ಅದರಿಂದ ಇದು ಪಾಲಿನಾಮಿಯಲ್ ವ್ಯಾಲ್ಯೂ ಫುಲ್ 0 ಆಗುತ್ತೆ. ಅಂತ ನಂಬರ್ನ ಎಕ್ಸ್ ಗೆ ಏನ್ ವ್ಯಾಲ್ಯೂ ಬರುತ್ತಲ್ಲ ಅದನ್ನೇ ನಾವು 0 ಅಂತ ಕರಿತೀವಿ. ನೋಡಿ, ಫಾರ್ ಎಕ್ಸಾಂಪಲ್ 3x ಮೈನಸ್ 6 ಇದೆ ಅಂತ ಇಟ್ಕೊಳ್ಳಿ. ಸೊ ಇದನ್ನ ನಾವು ಯಾವ ರೀತಿ ಸಾಲ್ವ್ ಮಾಡ್ಬೋದು ನೋಡಿ? 3x ಈ ಮೈನಸ್ 6 ನ ಈಕ್ವಲ್ಸ್ ಟು ಕಡೆ ಕಳ್ಸಿದ್ರೆ ಪ್ಲಸ್ 6 ಆಯ್ತು. ಸೊ x ಇಸ್ ಈಕ್ವಲ್ಸ್ ಟು 6. ಈ 3 ನ ಈಕ್ವಲ್ಸ್ ಟು ಕಡೆ ಕಳ್ಸಿದ್ರೆ ಡಿವೈಡ್ ಆಗುತ್ತೆ. 3 1s 3 2s. ಸೊ x ಇಸ್ ಈಕ್ವಲ್ಸ್ ಟು 2 ಅಂತ ಬಂತು. ಅಂದ್ರೆ ಇಲ್ಲಿ 2 ಇಸ್ ಅ 0 ಆಫ್ ದಿಸ್ ಪಾಲಿನಾಮಿಯಲ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇಲ್ಲಿ ಏನ್ ವ್ಯಾಲ್ಯೂ ಬರುತ್ತಲ್ಲ ಈ ವೇರಿಯೇಬಲ್ದು, ಈ ನಂಬರ್ ನ ಪುಟ್ ಮಾಡಿದ್ರೆ ನಮ್ಗೆ ಈ ಪಾಲಿನಾಮಿಯಲ್ದು ವ್ಯಾಲ್ಯೂ 0 ಆಗುತ್ತೆ ಅಂತ ಅರ್ಥ. ಸೊ ಅಂತದನ್ನ ನಾವು ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಈಗ ಡಿಗ್ರಿ 1 ಇದ್ರೆ, ಇದು ನೋಡಿ, ಇದರಲ್ಲಿ ಡಿಗ್ರಿ ಏನಿದೆ? 1 ಇದೆ, ಹೈಯೆಸ್ಟ್ ಡಿಗ್ರಿ ಅಲ್ವಾ? ಸೊ 1 ಡಿಗ್ರಿ ಇದ್ರೆ ಅಲ್ಲಿ ನಮ್ಗೆ ಝೀರೋಸ್ ಎಷ್ಟು ಬರ್ತವೆ? ನಂಬರ್ ಆಫ್ ಝೀರೋಸ್ 1 ಬರುತ್ತೆ. ಅದೇ ಡಿಗ್ರಿ 2 ಇದ್ರೆ, ಡಿಗ್ರಿ ನಮ್ದು ಪವರ್ ಆಫ್ ವೇರಿಯೇಬಲ್ 2 ಬಂದ್ರೆ ನಂಬರ್ ಆಫ್ ಝೀರೋಸ್ 2 ಬರ್ತವೆ. ಅದೇ ರೀತಿ ಡಿಗ್ರಿ 3 ಇದ್ರೆ ನಂಬರ್ ಆಫ್ ಝೀರೋಸ್ ಎಷ್ಟು ಬರ್ತವೆ? 3 ಬರ್ತವೆ. ಅಂದ್ರೆ ನಂಬರ್ ಆಫ್ ಝೀರೋಸ್ ಅಂದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಒಂದೇ ಬಂದಿದೆ ಅಲ್ವಾ? ಅದೇ ಡಿಗ್ರಿ 2 ಇದ್ರೆ ಎಕ್ಸ್ ವ್ಯಾಲ್ಯೂ 2 ಬರ್ತವೆ. ಅದನ್ನೇ ನಾವು ಝೀರೋಸ್ ಅಂತ ಕರಿತೀವಲ್ವಾ? ಅದೇ ರೀತಿ ಡಿಗ್ರಿ 3 ಇದ್ರೆ ಕೂಡ ನಂಬರ್ ಆಫ್ ಝೀರೋಸ್ 3 ಬರ್ತವೆ, ಅಂದ್ರೆ ಎಕ್ಸ್ ವ್ಯಾಲ್ಯೂ 3 ಬರ್ತವೆ ಅಂತ ಅರ್ಥ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಪಾರ್ಟ್ ನೋಡಿ,
ಜಾಮೆಟ್ರಿಕಲ್ ಮೀನಿಂಗ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂದ್ರೆ ಏನು ನೋಡಿ. ಗ್ರಾಫ್ ಅಲ್ಲಿ ನಾವು ಯಾವ ರೀತಿ ಝೀರೋನ ಫೈಂಡ್ ಔಟ್ ಮಾಡ್ಬೇಕು ಅಂತ ನೋಡಿ. ಇದು ಗೊತ್ತಲ್ವಾ ನಿಮ್ಗೆ, ಗ್ರಾಫ್ ಅಂದ್ರೆ ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಈ ರೀತಿ ಬಂದ್ರೆ ಲೈನ್ ನೋಡಿ, ಇಲ್ಲಿ ಇಲ್ಲಿಂದ ಎಕ್ಸ್ ಆಕ್ಸಿಸ್ ಇಲ್ಲಿ ಕಟ್ ಮಾಡಿದೆ, ಕ್ರಾಸ್ ಆಗಿ ಮತ್ತೆ ಇಲ್ಲಿ ಬಂದಿದೆ. ಓಕೆ, ಅಂದ್ರೆ ಇಲ್ಲಿ ಎಕ್ಸ್ ಆಕ್ಸಿಸ್ ನ ಎಲ್ಲಿ ಎಷ್ಟು ಸಾರಿ ಮೀಟ್ ಆಗಿದೆ ನೋಡ್ರಿ, ಇಲ್ಲಿ ಒಂದ್ಸರಿ, ಇಲ್ಲಿ ಒಂದ್ಸರಿ ಅಲ್ವಾ. ಸೊ ಇದರಲ್ಲಿ ನಾವೇನಂತ ಹೇಳ್ಬೋದು, ನಂಬರ್ ಆಫ್ ಝೀರೋಸ್ 2 ಅಂತ ಹೇಳ್ಬೋದು ಅಲ್ವಾ. 2 ಟೈಮ್ಸ್ ಟಚ್ ಆಗಿದೆ, ಅದು ಕ್ರಾಸ್ ಆಗಿರ್ಲಿ ಟಚ್ ಆಗಿರ್ಲಿ, ಅದು ಎಷ್ಟು ಸರಿ ಟಚ್ ಆಗಿದೆನೋ ಅದನ್ನೇ ನಾವು ನಂಬರ್ ಆಫ್ ಝೀರೋಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಇದು ಎಕ್ಸ್ ಆಕ್ಸಿಸ್, ಇಲ್ಲಿ ವೈ ಆಕ್ಸಿಸ್. ವೈ ಆಕ್ಸಿಸ್ ನಮ್ಗೆ ಸಂಬಂಧ ಇಲ್ಲ. ಎಕ್ಸ್ ಆಕ್ಸಿಸ್ ನಲ್ಲಿ ಎಷ್ಟು ಸರಿ ಟಚ್ ಆಗಿದೆ ನೋಡಿ, ಇಲ್ಲಿ 1 ಟೈಮ್ ಮಾತ್ರ ಟಚ್ ಆಗಿದೆ. ಸೊ ನಂಬರ್ ಆಫ್ ಝೀರೋಸ್ ಅಂದ್ರೆ ಓನ್ಲಿ 1 ಅಂತ ಹೇಳ್ಬೋದು. ಅದೇ ರೀತಿ ಈ ಫಿಗರ್ ಅಲ್ಲಿ ನೋಡಿ, ಇದರಲ್ಲಿ ಎಷ್ಟು ಸರಿ ಟಚ್ ಆಗಿದೆ ನೋಡಿ, ಇಲ್ಲಿ 1 ಟೈಮ್, ಮತ್ತೆ ಇಲ್ಲಿಂದ ಬಂದು ಇಲ್ಲಿ ಜಸ್ಟ್ ಟಚ್ ಆಗಿದೆ, ಇಲ್ಲಿ ಕ್ರಾಸ್ ಆಗಿ ಬಂದಿಲ್ಲ, ಆದ್ರೂ ನಾವು ಇದನ್ನ ಕೌಂಟ್ ಮಾಡ್ಬೇಕು. ಓಕೆ, 2 ಟೈಮ್, ಇಲ್ಲಿ 1 ಟೈಮ್. ಓಕೆ, 3 ಟೈಮ್ಸ್ ಟಚ್ ಮಾಡಿದೆ ಎಕ್ಸ್ ಆಕ್ಸಿಸ್ ನ. ಸೊ ನಂಬರ್ ಆಫ್ ಝೀರೋಸ್ ಇಲ್ಲಿ ಎಷ್ಟಾಯ್ತು, 3 ಆಯ್ತು. ಓಕೆ, ಈ ಫಿಗರ್ ನೋಡಿ, ಇಲ್ಲಿ ಎಕ್ಸ್ ಆಕ್ಸಿಸ್ ಗೆ ಟಚ್ ಮಾಡಿಲ್ಲ, ಓನ್ಲಿ ವೈ ಆಕ್ಸಿಸ್ ಗೆ ಕ್ರಾಸ್ ಮಾಡಿದೆ. ಸೊ ಇದು ಇಲ್ಲಿ ನಂಬರ್ ಆಫ್ ಝೀರೋಸ್ ಅಂತ ಕೇಳಿದ್ರೆ ಏನ್ ಹೇಳ್ತೀವಿ, ಎಕ್ಸ್ ಆಕ್ಸಿಸ್ ಟಚ್ ಮಾಡಿಲ್ಲ. ಸೊ ನಂಬರ್ ಆಫ್ ಝೀರೋಸ್ ಅಂದ್ರೆ 0, ನೋ ಝೀರೋಸ್ ಅಂತ ಹೇಳ್ಬೋದು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ ಇದು? ಈಗ ನೆಕ್ಸ್ಟ್ ಪಾರ್ಟ್ ಮಾಡಿ ನೋಡಿ. ಈಗ ರಿಲೇಷನ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯಂಟ್ಸ್ ಆಫ್ ಎ ಪಾಲಿನಾಮಿಯಲ್ ಅಂದ್ರೆ ಏನು ಅಂತ ನೋಡೋಣ. ಅಂದ್ರೆ ಈಗ ಝೀರೋಸ್ ಅಂತ ಹೇಳಿದ್ವಲ್ವಾ, ಆ ಝೀರೋಸ್ ಕೋಎಫಿಷಿಯಂಟ್ಸ್ ಮಧ್ಯೆ ರಿಲೇಷನ್ ಏನಿದೆ ಅಂತ ನೋಡೋಣ. ನಮ್ಗೆ ಗೊತ್ತಲ್ವಾ, ಜನರಲ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನು, ax² ಪ್ಲಸ್ bx ಪ್ಲಸ್ c ಅಂದ್ರೆ ಇದು ಜನರಲ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಈಗ ಸಮ್ ಆಫ್ ಝೀರೋಸ್ ಅಂತಂದ್ರೆ ನೋಡಿ, ಇದರಲ್ಲಿ 2 ವ್ಯಾಲ್ಯೂ ಬರ್ತಾವಲ್ವಾ, 2 ಡಿಗ್ರಿ 2 ಇರೋದ್ರಿಂದ ಇಲ್ಲಿ ಝೀರೋಸ್ ಎಷ್ಟು ಬರ್ತವೆ, 2 ಬರ್ತವೆ, ಅಂದ್ರೆ ಎಕ್ಸ್ ವ್ಯಾಲ್ಯೂ 2 ಬರ್ತವೆ. ಸೊ ಅದನ್ನ ನಾವೇನಂತ ಕರಿತೀವಿ, ಆಲ್ಫಾ ಅಂಡ್ ಬೀಟಾ ಅಂತ ಕರೆಯೋಣ. ಆಲ್ಫಾ, ಸಮ್ ಆಫ್ ಝೀರೋಸ್ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ. ಓಕೆ, ಇದ್ರದ್ದು ವ್ಯಾಲ್ಯೂ ಏನು, -b/a. ಅದೇ ರೀತಿ ಪ್ರಾಡಕ್ಟ್ ಆಫ್ ಝೀರೋಸ್ ಅಂದ್ರೆ ಇವೆ, ಆಲ್ಫಾ ಇಂಟು ಬೀಟಾ. ಈ ಝೀರೋಸ್ ಏನ್ ಬಂದಿರ್ತಾವಲ್ಲ ಅದ್ರದ್ದು ಪ್ರಾಡಕ್ಟ್. ಸೊ ಅದರ ಪ್ರಾಡಕ್ಟ್ ಏನಾಗಿರುತ್ತೆ, c/a. ಇಲ್ಲಿ ಬಿ ಅಂದ್ರೆ ಏನು, ಇಲ್ಲಿದೆ ನೋಡಿ, ಕೋಎಫಿಷಿಯಂಟ್ ಆಫ್ ಎಕ್ಸ್. ಎ ಅಂದ್ರೆ ಕೋಎಫಿಷಿಯಂಟ್ ಆಫ್ x², ಸಿ ಅಂದ್ರೆ ಕಾನ್ಸ್ಟೆಂಟ್, ಎ ಅಂದ್ರೆ ಅಗೇನ್ ಕೋಎಫಿಷಿಯಂಟ್ ಆಫ್ x² ಅಲ್ವಾ. ಸೊ ಇದನ್ನೇ ಬರಿತೀನಿ ನೋಡಿ, ಮೈನಸ್ ಕೋಎಫಿಷಿಯಂಟ್ ಆಫ್ x ಅಪಾನ್ ಕೋಎಫಿಷಿಯಂಟ್ ಆಫ್ x². ಇದನ್ನೇನಂತ ಕರಿತೀವಿ, ಸಿ ಅಂದ್ರೆ ಕಾನ್ಸ್ಟೆಂಟ್. ಇದೆಯಲ್ವಾ ಅದು ಕಾನ್ಸ್ಟೆಂಟ್ ಅಪಾನ್ ಅಗೇನ್ ಕೋಎಫಿಷಿಯಂಟ್ ಆಫ್ x². ಓಕೆ, ಈಗ ಸಪೋಸ್ a = 2 ಇದೆ ಅಂತ ಇಟ್ಕೊಳ್ಳಿ, b = 8 ಇದೆ ಅಂತ ಇಟ್ಕೊಳ್ಳೋಣ, -8. ಈಗ ಸಮ್ ಮಾಡೋಣ. ಸಮ್ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ = ಏನು, -b/a. ಇಲ್ಲಿ ಬಿ ವ್ಯಾಲ್ಯೂ ಏನಿದೆ, -8 ಇದೆ. ಇಲ್ಲಿ ನೋಡಿ, -b ಫಾರ್ಮುಲಾದಲ್ಲೇ ಇದು -b ಇರೋದ್ರಿಂದ ವ್ಯಾಲ್ಯೂ, ಇಲ್ಲಿ ಬಿ ವ್ಯಾಲ್ಯೂ ಏನಿದೆ -8 ಇದೆ. ಸೊ ಮೈನಸ್ ಹಾಗೆ ಇಡಬೇಕು, ಒಳಗಡೆ ಇನ್ನೊಂದು -8. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈ -8 ವ್ಯಾಲ್ಯೂ ಆಯ್ತು, ಆದ್ರೆ ಇದಕ್ಕಿರೋ ಮೈನಸ್ ಹಾಗೆ ಇಡ್ಬೇಕು ಹೊರಗಡೆ. ಇನ್ನು ಕೆಳಗಡೆ ಎ ಪ್ಲಸ್ ಅಲ್ಲಿ ಏನಿದೆ, 2 ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, +8/2.
ಕ್ಯಾನ್ಸಲ್ ಮಾಡಿದ್ರೆ ಏನ್ ಬಂತು? 4 ಬಂತು. ಅದೇ ರೀತಿ ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಮಾಡೋದು, ಆಲ್ಫಾ ಇಂಟು ಬೀಟಾ. ಅದು ಫಾರ್ಮುಲಾ ಏನು? ಸಿ ಅಪಾನ್ ಎ. ಸೊ ಸಿ ಏನಿದೆ, ಸಾರಿ ಇಲ್ಲಿ ಬರ್ದಿಲ್ಲ ನಾನು, ಕಾನ್ಸ್ಟೆಂಟ್ 6 ಇದೆ. ಓಕೆ, ಕಾನ್ಸ್ಟೆಂಟ್ ಏನಿದೆ? 6 ಅಪಾನ್ ಎ ಅಂದ್ರೆ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಎಷ್ಟಿದೆ? ಎ 2 ಇದೆ. ನೋಡಿ, ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೆ? 3 ಬರುತ್ತೆ. ಓಕೆ, ಪ್ರಾಡಕ್ಟ್ 3 ಬಂತು, ಸಮ್ 4 ಬಂತು. ಓಕೆ, ಇದನ್ನೀಗ ವೆರಿಫೈ ಮಾಡೋಣ. ನಾವು ಯಾವ ರೀತಿ ವೆರಿಫೈ ಮಾಡೋದು ತೋರಿಸ್ತೀವಿ. ನೋಡಿ, ಪಾಲಿನಾಮಿಯಲ್ ಏನಿದೆ? 2x² ಮೈನಸ್ 8x ಪ್ಲಸ್ 6 ಅಂತ ಇದೆ. ಅಂದ್ರೆ ಇಲ್ಲಿ ಕಾನ್ಸ್ಟೆಂಟ್ 6 ಇದೆ, ಕೊಯಿಫಿಷಿಯಂಟ್ ಆಫ್ ಎಕ್ಸ್ 8 ಮೈನಸ್ 8 ಇದೆ, ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ 2 ಇದೆ. ಸೊ ಇದನ್ನ ಇಟ್ಕೊಂಡು ನಾವು ಸಮ್ ಪ್ರಾಡಕ್ಟ್ ಮಾಡಿದ್ವಿ. ಈಗ ವೆರಿಫೈ ಮಾಡೋಣ ಕರೆಕ್ಟ್ ಹಂಗೆ ಬರುತ್ತೋ ಇಲ್ವೋ ಅಂತ. ನಾವು ಮುಂಚೆಲ್ಲಿ ಯಾವ ರೀತಿ ಫ್ಯಾಕ್ಟರೈಸ್ ಮಾಡ್ತಾ ಇದ್ವಿ ಗೊತ್ತಲ್ವಾ? ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್. ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಯಾವ ರೀತಿ ಮಾಡಬೇಕು? ಕಾನ್ಸ್ಟೆಂಟ್ ಇಂಟು ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ನೋಡಿ, ಕಾನ್ಸ್ಟೆಂಟ್ ಏನಿದೆ? 6 ಇದೆ, ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಿದೆ? 2 ಇದೆ. ಸೊ ಏನ್ ಬಂತು? 6 2 12 ಬಂತು. ಈ 12 ನಾವು ಏನ್ ಮಾಡ್ಬೇಕು? ಇಲ್ಲಿ -8 ಇದೆ ಅಲ್ವಾ? -8 ಬರೋ ಹಾಗೆ ಇದನ್ನ 12 ಸ್ಪ್ಲಿಟ್ ಮಾಡ್ಬೇಕು. ಯಾವ ರೀತಿ ಮಾಡ್ಬೋದು ನೋಡಿ, 6 2 ನಿಂದ ಮಾಡ್ಬೋದಲ್ವಾ? ನಮಗೆ -8 ಬೇಕು. ಸೊ -6 -2 ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ -8 ಬರಬೇಕು. ನೋಡಿ, -6 -2 ಆಡ್ ಮಾಡಿದ್ರೆ ಏನಾಗುತ್ತೆ? -8 ಆಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ 6 2 12 ಆಗುತ್ತೆ, -2 ಪ್ಲಸ್ ಆಗುತ್ತೆ. ಸೊ ಇದನ್ನ ನಾವು ಹಾಕೋಬಹುದು. 2x² ಮೈನಸ್ 6x ಮೈನಸ್ 2x ಪ್ಲಸ್ 6. ಓಕೆ, ನೋಡಿ, 6 2 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 12 ಬರ್ತಾ ಇದೆ, -6 -2 ಆಡ್ ಮಾಡಿದ್ರೆ -8 ಬರ್ತಾ ಇದೆ. ಈಗ ಕಾಮನ್ ಏನಿದೆ ಎರಡರಲ್ಲಿ? 2x ಕಾಮನ್ ಬರುತ್ತೆ. ಏನ್ ಉಳಿತು? x ಉಳಿತು, ಮೈನಸ್ ಇಲ್ಲಿ x ತೆಗೆದ್ಬಿಟ್ಟಿವಿ, 2 ತೆಗೆದಿದ್ವಿ, ಸೊ 3 ಬರುತ್ತೆ. ನೋಡಿ, 2x ಇಂಟು ಎಕ್ಸ್ 2x² ಮೈನಸ್ 2 ಇಂಟು 3 6 x ಇಂಟು x ಸಾರಿ x ಇಂಟು 1x ಬರುತ್ತೆ. ಇಲ್ಲಿ -2 ಕಾಮನ್ ತೆಗೆಯೋಣ. x ನೋಡಿ ಹಾಗೆ ಇಡಬೇಕು. -2 ಇಂಟು x -2x ಆಯ್ತು. ಈಗ ಇಲ್ಲಿ ಮೈನಸ್ ಹೊರಗಡೆ ತೆಗೆದಿರೋದ್ರಿಂದ ಇಲ್ಲಿ ಮೈನಸ್ ಇಡಬೇಕು. ಯಾಕೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಈಗ 2 ಕಾಮನ್ ತೆಗೆದಿರೋದ್ರಿಂದ ಇಲ್ಲಿ ಏನ್ ಬರಬೇಕು? 3 ಬರಬೇಕು. ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ 2 3 6 ಪ್ಲಸ್ 6 ಆಯ್ತು. ಇನ್ನೊಂದೇನು, ಇಲ್ಲಿ ಏನ್ ಬಂದಿರುತ್ತಲ್ಲ ಇಲ್ಲಿನೂ ಅದೇ ಬರ್ಬೇಕು. ಅವಾಗ ನಮ್ದು ಕರೆಕ್ಟ್ ಇದೆ ಅಂತ ಅರ್ಥ, ಇಲ್ಲಾಂದ್ರೆ ಅದು ರಾಂಗ್ ಇದೆ ಅಂತ. ಈಗ x - 3 ಕಾಮನ್ ಇರೋದ್ರಿಂದ ಇದು ಸಪ್ರೇಟ್ ತೆಗೆಯೋಣ. ಈಗ 2x - 2. ಓಕೆ, ಈ ರೀತಿ ಫ್ಯಾಕ್ಟರೈಸ್ ಮಾಡಿದ್ವಿ. ಈಗ ನೋಡಿ, ಎಕ್ಸ್ ವ್ಯಾಲ್ಯೂ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ. = 0. ಸೊ ಎಕ್ಸ್ ಈ -3 ಈ ಕಡೆ ಕಳಿಸಿದ್ರೆ +3 ಆಯ್ತು. ಅಂದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ 3 ಆಯ್ತು. ಅದೇ ರೀತಿ 2x - 2 = 0. 2x ಈ -2 ಈ ಕಡೆ ಕಳಿಸಿದ್ರೆ +2 ಆಯ್ತು. x = 2, ಈ 2 ಈ ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. ಕ್ಯಾನ್ಸಲ್ ಮಾಡಿದ್ರೆ ಏನ್ ಬಂತು? x = 1 ಬಂತು ಅಲ್ವಾ? ಇಲ್ಲಿ ಏನ್ ಬಂತು? ಝೀರೋಸ್ ಏನ್ ಬಂದ್ವು? ಎಕ್ಸ್ ವ್ಯಾಲ್ಯೂ ಇಲ್ಲಿ 3 ಬಂದಿದೆ, ಇಲ್ಲಿ 1 ಬಂದಿದೆ. ಅಂದ್ರೆ ಇದು ಆಲ್ಫಾ = 3 ಬಂದಿದೆ, ಬೀಟಾ = 1 ಬಂದಿದೆ ಅಂತ ಅರ್ಥ. ಓಕೆ, ಈಗ ಝೀರೋಸ್ ಏನೋ ಫೈಂಡ್ ಔಟ್ ಮಾಡಿದ್ವಿ. ಈಗ ಯಾವ ರೀತಿ ವೆರಿಫೈ ಮಾಡಬೇಕು ಅಂತಂದ್ರೆ ನೋಡಿ, ಸಮ್ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಎಷ್ಟು ಬಂದಿದೆ? 3 ಪ್ಲಸ್ ಬೀಟಾ 1 ಬಂದಿದೆ. ಸಮ್ ಎಷ್ಟಾಯ್ತು? 4 ಆಯ್ತು ಅಲ್ವಾ? ನಮಗೂ ಮುಂಚೆ ಮಾಡಿದ್ರೆ ಸಮ್ ಎಷ್ಟು ಬಂದಿತ್ತು? 4 ಬಂದಿತ್ತು. ಅದೇ ರೀತಿ ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಮಾಡೋದು. ಆಲ್ಫಾ ಇಂಟು ಬೀಟಾ. ಆಲ್ಫಾ 3 ಇದೆ, ಬೀಟಾ 1 ಇದೆ, 3 1 3.
ನೋಡಿ ಪ್ರಾಡಕ್ಟ್ 3ನೇ ಬಂತು. ಅಂದ್ರೆ ನಾವು ಮಾಡಿದ್ದು ಕರೆಕ್ಟ್ ಇದೆ ಅಂತ ಅರ್ಥ. ಈ ರೀತಿ ವೆರಿಫೈ ಮಾಡಿದ್ವಿ. ಓಕೆ, ವೆರಿಫೈ ಮಾಡೋದು ಅಂದ್ರೆ ಇದು. ಈಗ ನೋಡಿ, ಒಂದ್ ವೇಳೆ ಅವರೇ ಕೊಟ್ಟಿದ್ರು, ಸಮ್ ಪ್ರಾಡಕ್ಟ್ ಅವರೇ ಕೊಟ್ಟಿದ್ದು, ನೋಡಿ ಸಮ್ 4 ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಪ್ರಾಡಕ್ಟ್ 1 ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಅವಾಗ ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ ನೋಡಿ. ಎಕ್ಸ್ ಸ್ಕ್ವೇರ್ ಇದು ಜನರಲ್ ಫಾರ್ಮ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಓಕೆ, ಇದು ಒಂದು ಜನರಲ್ ಫಾರ್ಮ್ ಆಫ್ ಪಾಲಿನಾಮಿಯಲ್. ಓಕೆ, ಈಗ ನಾವು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ನೋಡಿ. ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಇದೆ ಅಲ್ವಾ, ಸಮ್ ಎಷ್ಟು ಕೊಟ್ಟಿದ್ದಾರೆ ಅವರು, 4 ಕೊಟ್ಟಿದ್ದಾರೆ. ಸೊ 4x ಪ್ಲಸ್ ಇದು ಅಲ್ಫಾ ಇಂಟು ಬೀಟಾ ಪ್ರಾಡಕ್ಟ್, ಇದು ಅಂದ್ರೆ ಪ್ರಾಡಕ್ಟ್ ಅವ್ರು ಕೊಟ್ಟಿದ್ದಾರೆ 1 ಅಂತ. ಓಕೆ, ಈ ಪಾಲಿನಾಮಿಯಲ್ ಮಾಡಿ ಅಂತ ಕೊಟ್ಟಿರ್ತಾರೆ. ಸೊ ಈ ರೀತಿ ಪಾಲಿನಾಮಿಯಲ್ ರೆಡಿ ಆಯ್ತು. ಇದೇ ನಮ್ಗೆ ಬೇಕಾಗಿರೋ ಪಾಲಿನಾಮಿಯಲ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇಷ್ಟು ಗೊತ್ತಿದ್ರೆ ನಮ್ಗೆ ಎಕ್ಸರ್ಸೈಸ್ ಅಲ್ಲಿ ಮಾಡೋದೆಲ್ಲ ಈಸಿ ಆಗುತ್ತೆ. ಓಕೆ, ಈಗ ಎಕ್ಸರ್ಸೈಸ್ ಮಾಡೋಣ.